ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನಿಸ್. ಇವತ್ತು ಡೇ 2 ಚಾಲೆಂಜ್. ಆರ್ನ ಆಗಲೇ ಎದ್ದು ಸೋಫಾ ಮೇಲೆ 1 ಮಿನಿಟ್ ಕೂತ್ಕೊಳ್ತಾಳೆ. ಅದ್ವಿನ್ ಆಗಲೇ ಬ್ರಷ್ ಮಾಡಲಿಕ್ಕೆ ಹೊರಟಾಯಿತು. ಬೆಳಿಗ್ಗೆ ಬ್ರಷ್ ಆದ ತಕ್ಷಣನೇ ಅವರಿಗೆ ಒಂದೊಂದು ಗ್ಲಾಸು ಬಿಸಿ ನೀರನ್ನು ಕೊಡ್ತೀನಿ. ಇದರಿಂದ ರಾತ್ರಿ ಏನಾದರೂ ತಿಂದಿದ್ರೆ ಕ್ಲೀನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಸಡನ್ಲಿ ನಾವು ಗಾರ್ಡನ್ ಏರಿಗೆ ಹೋಗ್ತೀವಿ. ಇಷ್ಟು ಆಗೋದ್ರೊಳಗೇನೆ 20 ಮಿನಿಟ್ ಆಗುತ್ತೆ. ಮಕ್ಕಳಲ್ವಾ, ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನು ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದರೆ ರಾತ್ರಿ ಸ್ವಲ್ಪ ಬೇಗನೆ ಮಲಗಿಸ್ಬೇಡಿ, ಅವಾಗ ಬೇಗ ಎದ್ಬಿಡ್ತಾರೆ. ಸೊ ಇದನ್ನು ನಾನು ಯಾಕೆ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೀನಿ ಅಂದರೆ ದೊಡ್ಡವ್ರಿಗಿಂತ ಮಕ್ಕಳು ಬೇಗ ಪ್ರಿಪೇರ್ ಆಗ್ತಾರೆ. ಸೊ ಅನ್ನೋದಷ್ಟೇ, ಮಕ್ಕಳಲ್ವಾ ಇಷ್ಟು ಬೇಗ ಚಳಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ. ಇಲ್ಲ, ಏಳಿಸಿ ನೋಡಿ, ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಬೆಳಿಗ್ಗೆ ಬೇಗ ಏಳುವುದು ಹಾಗೆ ರಾತ್ರಿ ಬೇಗ ಮಲಗೋದು, ಜೊತೆಗೆ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದೆಲ್ಲವನ್ನ ಮಕ್ಕಳಿದ್ದಾಗಲೇ ಕಲಿಸ್ಕೊಡ್ಬೇಕು. ಸೊ ಇವಾಗ ಇಲ್ಲಿ ಎಕ್ಸಸೈಸ್ ಮಾಡಿದ್ವಿ. ಒಂದು 15 ಮಿನಿಟ್ ಎಕ್ಸಸೈಸ್ ಆದ್ಮೇಲೆ ಅದನ್ನ ಒಮ್ಮೆ ರೀಕಾಲ್ ಮಾಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಹುದು, ಸ್ಟಾರ್ಟಿಂಗ್ ಅಲ್ವಾ, ಅಭ್ಯಾಸ ಆಗತ್ತೆ. ಜೊತೆಗೆ ಅವರು ಮಾಡ್ತಾ ಇರೋದನ್ನ ಕೊನೆಯದಾಗಿ ಸ್ವಲ್ಪ ಶೇರ್ ಮಾಡಿದ್ದೀನಿ ಅಷ್ಟೇ. ಕೊನೆಗೆ ನಾವು ಒಂದು 10 ನಿಮಿಷ ಪದ್ಮಾಸನ ಮಾಡ್ತೀವಿ, ನಂತರ ಒಂದು 5 ಮಿನಿಟ್ ಬ್ರೇಕ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ನಾನು ವಾಕಿಂಗ್ ಮಾಡ್ತೀನಿ. ಯಾಕಂದ್ರೆ 7 o'clock ಮನೆಗೆ ಬರಬೇಕು. 7:20 ಅದ್ವಿನ್ ಮನೆಯಿಂದ ಹೊರಡಬೇಕು. ಸ್ಕೂಲ್ ಬಸ್ 7:30 ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಎಕ್ಸಸೈಸ್ ಎಲ್ಲ ಆದ್ಮೇಲೆ ಮನೆಗೆ ಹೊರಡ್ವಿ. ಮಕ್ಕಳು 6 ಗಂಟೆಗೆ ಎದ್ರೆ ನಾನು 5 ಗಂಟೆಗೆ ಎದ್ಬಿಡ್ತೀನಿ. 1 ಅವರಲ್ಲಿ ಅವರಿಗೆ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕು. ಇವತ್ತು ನಾನು ಸಿಂಪಲ್ ಆಗಿ ಪುಳಿಯೋಗರೆ ಹಾಗೆ ಪೋಹ ಜೊತೆಗೆ ಡೈಲಿ ಮಾಡುವಂತಹ ಮಾಲ್ಟ್ ಅದನ್ನು ಕುಡಿದು ಅವನು ಸ್ಕೂಲ್ಗೆ ಹೋಗ್ತಾನೆ. ಟಿಫಿನ್ ಬಾಕ್ಸ್ ಕೂಡ ರೆಡಿ ಆಯಿತು. ಆಗಲೇ ಅದ್ವಿನ್ ಸ್ನಾನ ಮಾಡಿ ಪೂಜೆ ಮಾಡಿ ಸ್ಕೂಲ್ಗೂ ಕೂಡ ಹೊರಟಾಯಿತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟೇ. ನಾಳಿನ ವಿಡಿಯೋದಲ್ಲಿ ಸಿಗೋಣ.